ಹರಿದಾಡೋ ಪ್ರಕೃತಿ. ಈ ಪ್ರಕೃತಿ ಏನಪ್ಪ ಇವತ್ತು ತರಕಾರಿ ಗಾಡಿ ಮೇಲೆ ಕುತ್ಕೊಂಡ್ಬಿಟ್ಟವಳೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಾವು ಬಿಟ್ಟಿ ಭಾಗ್ಯ ನಂಬ್ಕೊಂಡು ಜೀವನ ಮಾಡೋದ್ ಜಾಯ್ ಮಂದವ್ರು ಅಲ್ವೇ ಅಲ್ಲ. ನಮ್ದೇನಿದ್ರು ರಾಜಮಾರ್ಗ, ಕಾಯಕವೇ ಕೈಲಾಸ. ಅದಕ್ಕೆ ಇವತ್ತು ತರಕಾರಿ ಗಾಡಿ ಎಳ್ಕೊಂಡು ತರಕಾರಿ ಮಾರ್ಕೊಂಡು ಜೀವನ ಮಾಡೋಣ ಅಂತ ಬಂದಿದೀವಿ. ನಾವು ಗೊತ್ತಲ್ಲ, ಆಸ್ ಯೂಶುವಲ್ ಆಡು ಮುಟ್ದೇ ಇರೋ ಸೊಪ್ಪಿಲ್ಲ, ಪ್ರಕೃತಿ ಮಾಡದೇ ಇರೋ ಕೆಲ್ಸವೇ ಇಲ್ಲ. ಬನ್ನಿ ಶುರು ಮಾಡೋಣ ವ್ಯಾಪಾರನ. ತರಕಾರಿ 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 ತರಕಾರಿ. ಹಲೋ ಆಂಟಿ. ಯಾವನವನು ಆಂಟಿ ಅನ್ನೋನು? ಆಂಟಿ ತರ ಕಾಣಿಸ್ತೀನಿ ನಾನು ನಿನ್ ಕಣ್ಣಿಗೆ? ನಾನು ಆಂಟಿ ಅಂದ ನಿನ್ನ ತುಂಟಿ ಅಂತ ಕರಿಬೇಕಾ? ಆಂಟಿನೂ ಅನ್ಬೇಡ, ತುಂಟಿನೂ ಅನ್ಬೇಡ. ಮುಚ್ಕೊಂಡು ಏನ್ ಬೇಕು ಅಂತ ಹೇಳಿದ್ರೆ ಸರಿ. ಇವಾಗ ಏನ್ ಮಾಡ್ತೀಯಾ? ಕಿತ್ ನಾಯಿಗೆ ಹಾಕ್ಬಿಡ್ತೀನಿ. ನಾಯಿಗೆ ಹಾಕಿದ್ರು ಹಾಕ್ಬಿಡ್ತೀಯಾ? ಏನ್ ಬೇಕು ಹೇಳಲಿ? ಈರುಳ್ಳಿ ಎಷ್ಟು ಕೆಜಿ? 45 ರೂಪಾಯಿ. ಟೊಮ್ಯಾಟೊ 40. ಹುಳ್ಳಿಕಾಯಿ 30. ಆಮೇಲೆ ಬೀಟ್ರೋಟು ತಡಿ. ತೆಂಗಿನಕಾಯಿ 30, ಬೀಟ್ರೋಟ್ 12 ರೂಪಾಯಿ. ಈ ಕ್ಯಾರೆಟ್ ಇದೆಯಲ್ಲ 80 ರೂಪಾಯಿ, ಮೂಲಂಗಿ 50, ಸೊಪ್ಪು 15, ಹಾಗಲಕಾಯಿ 20, ಬೆಂಡೆಕಾಯಿ 40, ಮೆಣಸಿನಕಾಯಿ 50, ಕುಂಬಳಕಾಯಿ 15 ರೂಪಾಯಿ. ಯಾವ್ದು ಬೇಕು ಹೇಳು? ಅಲ್ಲ ಅಕ್ಕ, ಈ ಸರ್ಕಾರದವರು ಅಕ್ಕಿ ಫ್ರೀ ಕೊಟ್ಟಿರೋ ತರ, ಬಸ್ ಟಿಕೆಟ್ ಫ್ರೀ ಆಗಿ ಕೊಟ್ಟಿರೋ ತರ, ಕರೆಂಟ್ ಬಿಲ್ ಫ್ರೀ ಆಗಿ ಕೊಡ್ತೀನಿ ಅಂತ ಹೇಳಿರೋ ತರ ತರಕಾರಿ ಫ್ರೀ ಕೊಡೋ ಯೋಜನೆ ಯಾವ್ದು ಇಲ್ವಾ ಅಕ್ಕ? ಅಯ್ಯೋ, ಬಿಟ್ಟಿ ಭಾಗ್ಯದ ಯೋಜನೆ ಬಿಟ್ಟಿದ್ದು ನನ್ನ ಮಗನೇ. ನಿನ್ನಂತವ್ರು ಇರೋದ್ರಿಂದನೇ ನಮ್ಮ ದೇಶ ಉದ್ಧಾರ ಆಗ್ತಾ ಇಲ್ಲ. ಅಲ್ಲ, ನಿಮ್ಮಂತವ್ರಿಗೆ ಎಷ್ಟು ಕೊಟ್ರು ಸಾಕಾಗಲ್ಲ ಅಲ್ವಾ? ಅದ್ಯಾವ್ದೋ ಒಂದು ಗಾದೆ ಇದೆ ನೋಡು, ಕುತ್ಕೊಂಡು ತಿನ್ನೋನ್ಗೆ ಕುಡ್ಕೆ ಒಂದ್ ಕೊಟ್ರು ಸಾಕಾಗಲ್ಲ ಅಂತ ಜಾತಿಗೆ ಸೇರಿದವ್ರು ಕಣ ನೀವೆಲ್ಲ. ಯಾಕಕ್ಕ ಈ ತರ ಹೇಳ್ತಿದ್ಯಾ? ಫ್ರೀಯಾಗಿ ಕೊಟ್ರೆ ಬಡವ್ರಿಗೆ ಹೆಲ್ಪ್ ಆಗೋದಿಲ್ವಾ? ಫ್ರೀಯಾಗಿ ಕೊಟ್ರೆ ಹೆಲ್ಪ್ ಆಗುತ್ತೆ ನಿಜ, ಆದ್ರೆ ಇಂಥ ಕಾಂಚಿ ಪಿಂಚಿ ಯೋಜನೆ ಕೇಳಿದ್ರೆ ಏನ್ ಹೆಲ್ಪ್ ಆಗುತ್ತೆ? ನಮ್ ದೇಶದಲ್ಲಿ ಎಷ್ಟು ಜನ ಓದ್ಕೊಂಡು ಕೆಲಸ ಇಲ್ಲದೆ ಖಾಲಿ ಇದ್ದಾರೆ. ಅಂತವ್ರಿಗೆ ಕೆಲ್ಸನಾದ್ರೂ ಕೇಳಿದ್ರೆ ದೇಶದಲ್ಲಿ ನಿರುದ್ಯೋಗ ಸಮಸ್ಯೆನಾದ್ರೂ ಕಡಿಮೆ ಆಗುತ್ತೆ. ಇಂಥವೆಲ್ಲ ಕೇಳೋದ್ ಬಿಟ್ಬಿಟ್ಟು ಅಕ್ಕಿ ಭಾಗ್ಯ, ತರಕಾರಿ ಭಾಗ್ಯ, ಕರೆಂಟ್ ಭಾಗ್ಯ ಅಂತ ಕೇಳ್ತಿರಲ್ಲ. ನಿಮ್ಗಳಿಗೆ ಏನ್ ಹೇಳ್ಬೇಕು? ಏನ್ ಬೇಕು ಹೇಳು? ಸರಿ, ತೆಂಗಿನಕಾಯಿ ಎಷ್ಟು? ಅಯ್ಯೋ ಬೇವರ್ಸಿ ನನ್ನ ಮಗನೇ, ಖಾಲಿ ಒಂದೇ ಒಂದ್ ತೆಂಗಿನಕಾಯಿ ತಗೊಳೋದಕ್ಕೆ ಆಗ್ಲಿಂದ ಎಲ್ಲ ತರಕಾರಿ ರೇಟ್ ಕೇಳ್ದಲ್ಲ. ಬಾಯಿ ನೋಯಿಸ್ಕೊಂಡು ಎಲ್ಲ ಹೇಳ್ದೆ ಎಷ್ಟೊಂದು ತಗೋತೀಯ ಅಂತ ಅನ್ಕೊಂಡ್ಬಿಟ್ಟು. ಒಂದು ತಗೊಂಡ್ರೆ 30, 2 ತಗೊಂಡ್ರೆ 50. ಹಲೋ, ಯಾರಿಗೆ ಮೋಸ ಮಾಡ್ತಿದ್ಯಮ್ಮ? ನನಗೂ ಲೆಕ್ಕ ಬರುತ್ತೆ. 1ಕ್ಕೆ 30 ಆದ್ರೆ 2ಕ್ಕೆ 60. ಓಹೋ, 50 ಅಂತ ಹೇಳ್ತಿಲ್ಲ. ನಂಗೆ ಲೆಕ್ಕ ಬರಲ್ಲ ಅನ್ಕೊಂಡಿದ್ಯಾ? ತಗೋ 60, ಕೊಡಿಲ್ಲ 2. ಓಹೋ, ಯಾವ ಊರ್ ನಿಂದು? ಮೂಡಲ್ಲಿ ಇದೇ ಮೂಡಲ್ಲಿ ವ್ಯಾಪಾರ ಮಾಡ್ತಾ ಇದ್ರೆ ರೋಡಿಗೆ ಬಂದ್ಬಿಡ್ತೀಯ. ಹಲೋ ರಾಬರ್ಟ್, ನನಗ್ ಮೋಸ ಮಾಡಕ್ಕಾಗೋದಿಲ್ಲ ಅಮ್ಮಣ್ಣೆ. ಯಾರು ಮೋಸ ಮಾಡಕ್ಕಾಗಲ್ಲ ಅಂತ ಗೊತ್ತು ಕಣೋ, ಯಾಕಂದ್ರೆ ನೀನೇ ಮೋಸ ಹೋಗ್ತೀಯಲ್ಲ. ಅಲ್ಲ, ನಮ್ಮ ಜನ ಎಲ್ಲಾ ಬಗ್ಗೆನೂ ಫ್ರೀಯಾಗಿ ಕೇಳ್ತಾರೆ, ಇರೋ ಭಾಗ್ಯನೇ ಉಳಿಸ್ಕೊಳ್ಳೋದಕ್ ಬರಲ್ಲ. ಹಿಂಗಾಗಿರೋದಕ್ಕೇನೆ ಆ ಕಡೆನ ಸೆಲೆಕ್ಟ್ ಮಾಡೋದು, ಈ ಕಡೆನ ಅಂತ ಗೊತ್ತಿಲ್ಲದೆ ಅತಂತ್ರ ಸ್ಥಿತಿ ಆಗಿದೆ ನಮ್ಮ ಪರಿಸ್ಥಿತಿ. ಯಾರು ಬಂದ್ರೆ ನಮ್ಗೇನು ತರಕಾರಿ ಮಾರೋದ್ ನಿಲ್ಲುತ್ತಾ? ನಡೀರಿ ನಡೀರಿ, ತರಕಾರಿ ತರಕಾರಿ. ಅಕ್ಕ ಎಷ್ಟಾಯ್ತಕ್ಕ? ಎಲ್ಲ ಸೇರಿ 500 ರೂಪಾಯಿ. ತರಕಾರಿ ಎಲ್ಲ ಇಷ್ಟು ಚೆನ್ನಾಗಿದೆಯಲ್ಲ, ಯಾವ ನೀರು ಹಾಕೊಂಡು ಬೆಳಿತೀರಾ ನೀವು? ಕೆಂಗೇರಿ ಮೋರಿ ನೀರು ಯಾವ್ದ್ರಲ್ಲಾದ್ರೂ ಬೆಳಿತೀವಿ. ತಗೊಂಡೋಗಿ ತಿಂತೀಯ ತಾನೆ, ತೊಳ್ಬಿಟ್ಟು ಹೋಗಲಿ. ತಿಂದ್ರೆ ಏನ್ ಪ್ರಾಬ್ಲಮ್ ಇಲ್ಲ ತಾನೆ? ಹಿಂಗೆ ಮಾತಾಡ್ತಾ ಇರು, ನಾನೇ ಒಂದೆರಡು ಜಂತುಳ ತಗೊಂಡ್ಬಂದು ಹಾಕ್ತೀನಿ ಹೊಟ್ಟೆ ಒಳಿಕೆ. ಇದು ಏನೋ ಅಕ್ಕ, ಎಷ್ಟಾಯ್ತು? ಹೇಳದ್ನಲ್ಲ 500 ಅಂತ, ಕೊಟ್ಬಿಟ್ಟು ಕೊಡ್ಬೇಕು. 200 ರೂಪಾಯಿ ಐತೆ, ಇನ್ 300 ರೂಪಾಯಿ ನಾಳೆ ಕೊಡ್ತೀನಿ. ಅಡಕ ಸ್ಪಿನ್ ತಗೊಂಡ್ಬಂದು ಯಾವಾಗ ನೋಡಿದ್ರು ಲೆಕ್ಕ ಬರ್ಕೋ ಅನ್ಕೊಂಡು ಆಗಕ್ಕಿಲ್ಲ, ಕೊಟ್ಬಿಡೋಗಲೇ. ಅಕ್ಕ ಹರೀಶ್ ಬ್ರೋ ಸಂಬಳ ಕೊಟ್ಟಿಲ್ಲ ಅಕ್ಕ, ನೆಕ್ಸ್ಟ್ ವೀಕ್ ಕೊಡ್ತೀನಿ. ಕೊಟ್ಟ ತಕ್ಷಣ ಕೊಡ್ತೀನಿ ಅಕ್ಕ. ಎಲ್ಲೆಲ್ಲಿಂದ ಬರ್ತಾವ ಇವೆಲ್ಲ? ರಾತ್ರಿ ವ್ಯಾಪಾರಕ್ಕೆ ಸರಿಯಾಗಿ ಬರಕಲ್ಲ, ಏನಿಲ್ಲ. ಹೋಗ ಅಕ್ಕ, ಇದು ಏನೋ ಹುಣ್ಸೆಹಣ್ಣೆ ಹಾಕಿಲ್ಲ ಅಕ್ಕ. ಕಂಡರ್ ಮನೆಗೆ ಹೋಗಿ ಹುಳಿ ಹಿಂಡೋದಕ್ಕೆ ಹುಣ್ಸೆಹಣ್ಣು ಎದಕ್ ಬೇಕು ನಿಂಗೆ? ಹೋಗಲೇ, ಹುಣ್ಸೆಹಣ್ಣು ಜಾಸ್ತಿ ಇಟ್ಕೋಬಾರ್ದು. ನಿನಗೆ ಮಾತು ಕೊಡಕ್ಕಾಗಲ್ಲ, ಹಾಲಿಗೆ ನೀರು ಹಾಕಕ್ಕಾಗಲ್ಲ. ತಗೊಳ್ಳೆ, ಇಷ್ಟು ತರಕಾರಿಗೆ 3 ಎಲ್ಲ ಮಾತಾಡ್ತಾನೆ. ತರಕಾರಿ ತರಕಾರಿ. ಎಕ್ಸ್ಕ್ಯೂಸ್ ಮೀ. ಏನಂದೆ? ಎಕ್ಸ್ಕ್ಯೂಸ್ ಮೀ. ಮಿಣ್ರಿ, ಬಾ ಮಾಡ್ತೀನಿ. ಏನಪ್ಪ, ಸ್ಕೂಲಲ್ಲಿ ಪ್ರತಿಭಾ ಕಾರಂಜಿಗೆ ಪಾರ್ಟಿಸಿಪೇಟ್ ಮಾಡ್ತಿದ್ದ? ಡ್ಯಾನ್ಸ್ ಅಲ್ಲಿ ಫಸ್ಟ್ ಪ್ರೈಸ್. ಅದೆಲ್ಲ ಇರಲಿ, ತರಕಾರಿ ರೇಟ್ ಎಷ್ಟು? ತರಕಾರಿದು ರೇಟ್ ಎಷ್ಟು ಅಂತ ಕೇಳಿದೆ ಅಕ್ಕ. ತರಕಾರಿ ರೇಟ್ ಕೇಳ್ಬೇಡಿ ಸಾರ್, ಒಳ್ಳೊಳ್ಳೆ ತರಕಾರಿ ಇದಾವೆ, ತಗೊಂಡೋಗಿ ತರಕಾರಿ ಸಾಂಬಾರ್ ಮಾಡ್ಕೊಳ್ಳಿ. ಸೊಪ್ಪು ನೋಡಿ ಫ್ರೆಶ್ ಆಗಿದೆ, ಸೊಪ್ಪು ಸಾರು ಮಾಡಿ ಮುದ್ದೆ ಮಾಡಿ ಮೇಲೊಂಚೂರು ಬೆಣ್ಣೆ ಹಾಕಿ ಒಡ್ದ ಅಂದ್ರೆ ಸಖತ್ತಾಗಿರುತ್ತೆ. ಮುದ್ದೆ ನುಂಗ್ತಾ ಇದ್ರೆ ಗೊತ್ತೇ ಆಗಲ್ಲ. ಓ, ಹಾಗಾದ್ರೆ ಸೊಪ್ಪಿನ ಜೊತೆ ಬೆಣ್ಣೆನು ಫ್ರೀನಾ? ಬರೀ ಬೆಣ್ಣೆ ಯಾಕೆ, ಮುದ್ದೆನು ನಾನೇ ಮಾಡ್ಕೊಂಡ್ ಬಂದು ತುತ್ತು ಮಾಡಿ ನುಗ್ಗಿಸ್ತೀನಿ. ಅಯ್ಯ ನನ್ನ ಮಗನೇ, ಮದ್ವೆ ಆಗೋ ಬ್ರಾಹ್ಮಣ ಅಂದ್ರೆ ನೀನೇ ನನ್ನ ಹೆಂಡ್ರು ಅಂದಂತೆ. ಗಾದೆ ಚೆನ್ನಾಗಿ ಹೇಳ್ತೀರಾ. ಎಲ್ಲಿ ನಮ್ಮ ಮಮತಾ ಪುಟ್ಟ ಇಷ್ಟೊತ್ತಾದ್ರೂ ಬಂದಿಲ್ಲಲ್ಲ? ಅಂದಂಗೆ ತರಕಾರಿ ಎಲ್ಲ ಫ್ರೆಶ್? ಹಲೋ, ಇಲ್ಲಿದ್ದೀನಿ, ಫ್ರೆಶ್ ಆಗೇ ಇದೆ. ಬೆಳಗ್ಗೆ ತಾನೇ ಮಂಡಿಯಿಂದ ತರಿಸಿರೋದು. ಏನ್ ಫ್ರೆಶ್ ಏನೋ ಬೆಳಗ್ಗೆ ಬಂದಿರೋದು ಅಂತ್ಯಾ, ನೋಡಿದ್ರೆ ರಾತ್ರಿ ಬಂದಿದ್ಯಾ? ಅಲ್ಲ, ಬರೋದೇನೋ ಬಂದೆ, ತರಕಾರಿನೆಲ್ಲ ಫ್ರಿಡ್ಜ್ ಅಲ್ಲಿ ಇಟ್ಕೊಂಡ್ ಬರ್ಬಾರ್ದೆ? ಏನಿಲ್ಲ,
ಟೊಮೆಟೊ ರೇಟ್ ಎಷ್ಟು? 30. ಈರುಳ್ಳಿ 45. ಬೆಂಡೆಕಾಯಿ ಲೇ ನನಗೆ ಕಿವಿ ನೆಟ್ಟಿಗೆ ಕೇಳಿಸ್ತವೆ ಅದ್ಯಾಕೆ ಊರಿಗೆ ಕೇಳ್ಸಂಗ್ ಆರ್ಭಟ ಮಾಡ್ತಾ ಇದೀಯಾ? ನಿನಗ್ ಕೇಳಿಸುತ್ತೆ, ಆದ್ರೆ ಕೇಳಿಸ್ಕೊಳ್ಳೋರು ಕೇಳಿಸ್ಕೊಬೇಕೆ. ನನಗ್ ಕೇಳಿಸ್ತು, ಬರ್ತಾ ಇದ್ದೀನಿ. ಈ ಮಿಟ್ಟಕ್ಲಾಡಿಗೆ ಇಷ್ಟೊಂದು ಮಿಣ್ಕಾಡ್ತಾ ಇದ್ದ. ಲೇ ಕುಳ್ಮಿಣ್ರಿ, ಅಲ್ಲೆಲ್ಲೋ ಲೈಟ್ ಉಡ್ಸೋದಕ್ಕೆ ನನ್ನ ಹತ್ರ ಸ್ವಿಚ್ ಆನ್ ಮಾಡಿಸ್ತಾ ಇದ್ಯಾ? ಥೂ, ನಿನ್ ಜನ್ಮಕ್ ಬೆಂಕಿ ಹಾಕ. ಮನೇಲಿ ಒಳ್ಳೆ ಕಟ್ಸಿಟ್ಕೊಂಡು ಎದುರುಗಡೆ ಮನೆ ಹಸ ನೋಡ್ತೀಯಲ್ಲ, ನಾಚ್ಕಕ್ಕುವ ನಿಂಗೆ? ಅದ್ರ ಬಗ್ಗೆ ಗೊತ್ತಿಲ್ಲ, ಆದ್ರೆ ಪ್ರೀತಿ ಜಾಸ್ತಿ ಇದೆ. ಹಾಯ್ ಹಾಯ್. ಅಕ್ಕ, ಟೊಮೆಟೊ ಎಷ್ಟು ಕೆಜಿ? ಕೆಜಿ 40 ರೂಪಾಯಿ. ಇದು 15 ರೂಪಾಯಿ, ನಿಮ್ಗೆ ಅಂದ್ರೆ 12 ರೂಪಾಯಿ ಕೊಡ್ತೀವಿ. ಈರುಳ್ಳಿ ಫ್ರೀ, ಇದೆಲ್ಲ ತಗೊಂಡಿರೋದು ಫ್ರೀ. ಲೇ ನಾನ್ ತರಕಾರಿ ವ್ಯಾಪಾರ ಮಾಡ್ತಾ ಇದ್ದೀನ, ನೀನ್ ಮಾಡ್ತಾ ಇದೀಯಾ? ಏನ್ಲ ಕೆಲಸ ಮಾಡೋದು ನೀನು? ಸಾಫ್ಟ್ವೇರ್ ಇಂಜಿನಿಯರ್. ಸಾಫ್ಟ್ವೇರ್ ಇಂಜಿನಿಯರ್ ಆದವನು ಲ್ಯಾಪ್ಟಾಪ್ ಇಟ್ಕೊಂಡು ಕುಟ್ಟೋದ್ ಬಿಟ್ಬಿಟ್ಟು ನಾಳೆಯಿಂದ ನನ್ನ ತರಕಾರಿ ಗಾಡಿ ತಳ್ಳಕ್ ಬಂದ್ಬಿಡು. ಬೇಕು ಪನ್ ತಗೊಂಬಂದು ಮುಚ್ಕೊಂಡು ಇದ್ಕೊಳ್ಳಲೆ. ಅಯ್ಯೋ ಬಿಡಿ ಅಕ್ಕ, ತುಂಬಾ ಚೆನ್ನಾಗೇ ಮಾತಾಡ್ತಾ ಇದ್ದಾರೆ. ಅಕ್ಕ, ಸೊಪ್ಪೆಷ್ಟು? ಸೊಪ್ಪು 150 ರೂಪಾಯಿ. ನನ್ನ ಮಮತಾ ಪುಟ್ಟಿಗೆ ರೇಟ್ ಕೇಳ್ತ್ಯಾ? ಅವ್ಳಿಗೆ ಏನೇನ್ ಬೇಕೋ ಎಲ್ಲ ಕೊಟ್ಟು ಕಳ್ಸು, ದುಡ್ಡು ನಾನ್ ಕೊಡ್ತೀನಿ. ಹೌದಾ ರಾಜ? ತಗಬರವ ತುಂಬಿಸ್ಕೊಳಕ್ಕೆ ಅಂತಾನೆ ತಂದಿದೀಯಲ್ಲ ಚೀಲವ, ತುಂಬ್ಕೋ. ತಗೊಳ್ಳಿ ಅಕ್ಕ. ಆಪಲ್ ಟೊಮೆಟೊ ಎಲ್ಲ ತರನೇ ಇದೆ. ಥ್ಯಾಂಕ್ ಯು. ಮೂತಿ ಬಿದ್ಬಿಡ್ತೀನಿ ನಂಗೆ ತುಂಬಲೇ. ಯವ್ವ ಸಾಕಾ? ಸಾಕಕ್ಕ, ಬರ್ತೀನಿ. ಬಾಯ್ ಚೇತನ್, ನಾಳೆ ಬೆಳಿಗ್ಗೆ ತಿಂಡಿಗೆ ಬಂದ್ಬಿಡಿ. ಹಾಗೆ ಒಂದು ಮಾತು, ಬೆಳಿಗ್ಗೆ ತಿಂಡಿಗೆ ಬಂದವರು ಊಟ ಮುಗಿಸ್ಕೊಂಡು ಹೋಗೋವರೆಗೂ ಮನೇಲೇ ಇರಬೇಕು. ಮಧ್ಯಾಹ್ನ ನಿನ್ ಗಂಡ ಇರಲ್ವಾ ಮನೇಲಿ? ಅವ್ರು ಆಫೀಸ್ಗೆ ಹೋಗಿರ್ತಾರೆ. ಒಂದೊಂಚೂರು ಫೋನ್ ನಂಬರ್ ಇದ್ರೆ ಕೊಡ್ತೀಯಾ? ಯಾಕೆ? ಫೋನ್ ಮಾಡ್ಬಿಟ್ಟು ಹಿಂಗೆ ಅಂತ ಹೇಳಕ್ಕೆ. ಅಯ್ಯೋ ಅಕ್ಕ, ಮನೇಲೆಲ್ಲ ಹೇಳ್ಬೇಡಿ, ನಿಮ್ ಕೆಲಸ ನೀವು ನೋಡ್ಕೊಳ್ಳಿ. ಬಾಯ್ ಮಿಚ್ಕೊಂಡು ಹೋಗಿ ಸುಪ್ರಾತಿ ಸುದ್ದಿ. ಚೇತು ಬಾಯ್, ಬರೋದು ಮಾತ್ರ ಮರಿಬೇಡಿ ಪ್ಲೀಸ್. ನಿನ್ ಕರಿಯರ್ ಹೆಚ್ಚ, ನಾನ್ ಬರೋದ್ ಹೆಚ್ಚ ಅಂದಂಗೆ. ಊಟ ಮಧ್ಯಾಹ್ನದ ರಾತ್ರಿದ ಹೇಳಲೇ ಇಲ್ಲ. ಏನ್ ನಿಂತಿದ್ದು ಹಿಂಗೆ ಆಡ್ತಾ ಇದ್ರೆ ನಿನ್ ಗಂಡ